ಭರ್ಜರಿ ಗೆಲುವನ್ನ ಕಾಂಗ್ರೆಸ್ ಸಾಧಿಸಿದೆ. ಯಾರು ಕೂಡ ಊಹೆ ಮಾಡದ ರೀತಿ 5ನೇ ಅಭ್ಯರ್ಥಿಯ ಗೆಲುವಾಗಿದೆ. 32 ಮತಗಳಿಂದ ವಿನಯ್ ಕಾರ್ತಿಕ್ ಗೆಲುವನ್ನು ಸಾಧಿಸಿರುವಂತದ್ದು. ಸೊ ಹಾಗಾಗಿ ಈ ಗೆಲುವಿನ ಖುಷಿಯ ಜೊತೆಗೆ ಯಾವ ರೀತಿ ಸ್ಟ್ರಾಟಜಿಗಳಾಯಿತು, ಯಾರೆಲ್ಲ ಎಷ್ಟೆಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಒಂದು ಕಡೆ ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮಧ್ಯೆ ಇರುವಂತಹ ಮೈತ್ರಿಯಲ್ಲಿ ಬಿರುಕು ಕಾಣಿಸಲಿದೆ ಕ್ಲಿಯರ್ ಕಟ್ ಆಗಿ. ಅದ್ರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಬಂದ್ರು, ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ನಾವು ಈ ಬಾರಿ ಸ್ಪರ್ಧೆಯನ್ನ ಹಾಕಿರುವಂಥದ್ದು, ಈ ಸ್ಪರ್ಧೆಗೆ ಕಣಕ್ಕಿಳಿದಿರುವಂಥದ್ದು ಅಂತ. ಬಟ್ ಇಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕಂದ್ರೆ 18 ಶಾಸಕರಲ್ಲಿ ಜೆಡಿಎಸ್ನಲ್ಲಿ 14 ಶಾಸಕರು ಮಾತ್ರ ಗೋವಿಂದರಾಜುಗೆ ವೋಟನ್ನ ಹಾಕಿರುವುದು. 4 ಜನ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಆಸ್ ವೆಲ್ as ಸೆಕೆಂಡ್ ಪ್ರಿಫರೆನ್ಸ್ ಎರಡೂ ವೋಟ್ಗಳನ್ನು ಕೂಡ ಕಾಂಗ್ರೆಸ್ನವರಿಗೆ ಹಾಕಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಹಾಕಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಜೆಡಿಎಸ್ನಲ್ಲೂ ಕೂಡ ಸಾಕಷ್ಟು ಆತಂಕದ ವಾತಾವರಣ. ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅನ್ನುವಂಥದ್ದು ಮೊದಲಿಗೆ ಎಲ್ರಿಗೂ ಕೂಡ ಅನುಮಾನ ಇದ್ದಿದ್ದು ಜಿ ಟಿ ದೇವೇಗೌಡರ ಮೇಲೆ. ಯಾಕಂದ್ರೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಡೈರೆಕ್ಟ್ ಆಗಿ ಮಾಧ್ಯಮದ ಮುಂದೆ ಜಿ ಟಿ ದೇವೇಗೌಡರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಬಂದ್ರು. ಈಗ ಸಿಎಂ ಆಗಿರುವಂಥದ್ದು ಯಾರು? ಡಿ ಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಅವರು ಡೈರೆಕ್ಟ್ ಆಗಿ ವೋಟ್ ಹಾಕ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಜಿ ಟಿ ದೇವೇಗೌಡರು ನಾನು ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಿಂದರಾಜು ಅವರಿಗೆ ಒಂದು ಸ್ಪಷ್ಟ ಚಿತ್ರಣ ಇತ್ತು. ಅಂದ್ರೆ ಇವರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತ. ಯಾಕಂದ್ರೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಹಾಗೇ ಇತ್ತು. ಅವರು ಆತ್ಮಸಾಕ್ಷಿಗೆ ವೋಟ್ ಹಾಕಿದ್ದಾರೆ. ಆತ್ಮಸಾಕ್ಷಿ ಜೆಡಿಎಸ್ಗೋ ಅಥವಾ ಕಾಂಗ್ರೆಸ್ಗೋ ಅದು ನಮ್ಗೆ ಗೊತ್ತಿಲ್ಲಲ್ವಾ ಅಂತ ಹೇಳ್ಕೊಂಡು ಗೋವಿಂದರಾಜು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂಡ್ ಪರೋಕ್ಷವಾಗಿ ಅವರು ಸೋಲನ್ನು ಕೂಡ ಒಪ್ಕೊಂಡಿದ್ರು. ಈಗ ಆತ್ಮಾವಲೋಕನ ಮಾಡುವಂತ ಕೆಲಸ ಬಿಜೆಪಿಯಿಂದ ಹಾಗೂ ಜೆಡಿಎಸ್ನವರಿಂದ. ಒಂದ್ ಕಡೆ ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ, ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಅಲ್ಲಿಗೆ ಹೋದ್ರು. ಆದ್ರೆ ಇಲ್ಲಿ ಚುನಾವಣೆಗೆ ಯಾರೂ ಕೂಡ ಗಮನವನ್ನ ಕೊಟ್ಟಿಲ್ಲ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಕೂಡ ವಿಫಲರಾದ್ರು. ಅಥವಾ ಜೆಡಿಎಸ್ ನಲ್ಲಿ ಪೋಸ್ಟರ್ ವಾರ್ ಇರಬಹುದು, ಟ್ವಿಟರ್ ವಾರ್ ಇರಬಹುದು, ಪರಸ್ಪರ ವಾಕ್ಸಮರ ಮಾಡುವಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ರು. ಬಟ್ ಪರೋಕ್ಷವಾಗಿ ಕಾಂಗ್ರೆಸ್ನಿಂದ ತೆರೆಮರೆಯ ಹಿಂದೆ ಸಾಕಷ್ಟು ಕಸರತ್ತುಗಳು ನಡೆದಿದೆ. ಅದ್ರ ಜೊತೆಗೆ ಕುದುರೆ ವ್ಯಾಪಾರ ಕೂಡ ಆಗಿದೆ ಅನ್ನುವಂಥ ಮಾಹಿತಿಗಳು ಕೋಲಾರ ಭಾಗದಲ್ಲಿ, ಹಾಸನ ಭಾಗದಲ್ಲಿರುವಂತಹ ಜೆಡಿಎಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬಲ್ಲ ಮೂಲಗಳಿಂದ ಸಿಗ್ತಾ ಇದೆ. ಇತ್ತ ಬಿಜೆಪಿಯ ನಾಯಕರು ಕೂಡ ತುರ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಯಾರಿಲ್ಲಿ ಕುದುರೆ ವ್ಯಾಪಾರಕ್ಕೆ ಒಳಗಾದ್ರು, ಯಾರಿಲ್ಲಿ ಅಡ್ಡ ಮತದಾನಕ್ಕೆ ಒಳಗಾದ್ರು, ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಸಭೆಯನ್ನ ಕರೆದು ಚರ್ಚೆಯನ್ನ ನಡೆಸಲಿದ್ದಾರೆ. ಸೊ ಇಲ್ಲೂ ಕೂಡ ಅವರಿಗೆ ದ ಬಿಗ್ಗೆಸ್ಟ್ ಬ್ಲಾಕ್ ಕ್ಲಾಶ್ ಅಂತಾನೆ ಹೇಳ್ಬೋದು. ಈಗ ಹೈಕಮಾಂಡ್ಗೂ ಕೂಡ ಉತ್ತರವನ್ನು ಕೊಡ್ಬೇಕಲ್ವಾ, ವರಿಷ್ಠರಿಗೂ ಕೂಡ. ಸೊ ಹೀಗಾಗಿ ಬಿಜೆಪಿಯ ನಾಯಕರು ಈಗಾಗಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಇತ್ತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಫುಲ್ ಖುಷಿಯಲ್ಲಿದ್ದಾರೆ. ವೋಟ್ ಹಾಕೋಕೆ ಹೋದಂತಹ ಸಂದರ್ಭದಲ್ಲೇ ಅವ್ರ ಮುಖ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ 5 ಜನ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನುವ ರೀತಿ ಇತ್ತು. ಅದೇ ರೀತಿ 5 ಜನರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಇವರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ಕೂಡ ಸ್ಪಷ್ಟನೆ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಈಗ ಒಂದು ಕಡೆ ಜೆಡಿಎಸ್ನಲ್ಲಿ ಎಸ್ಪೆಷಲಿ ಎಚ್ ಡಿ ಕುಮಾರಸ್ವಾಮಿಗೆ ಭಾರಿ ಮುಖಭಂಗ ಆಗಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ವಾರ್ಗಳು ಆ ಭಾಗದಲ್ಲಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ವಾಕ್ಸಮರಗಳು ಕೂಡ ಶುರುವಾಗಿತ್ತು. ಬಟ್ ಈಗ ಈ ವೋಟಲ್ಲಿ ತಮ್ಮ ಪಕ್ಷದ ತಮ್ಮ ಶಾಸಕರೇ ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಭಾರಿ ಮುಜುಗರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಳಗಾಗಿದ್ದಾರೆ. ಒಟ್ಟು 18 ಶಾಸಕರು ಜೆಡಿಎಸ್ನಲ್ಲಿ ಇರೋದು. ಅದರಲ್ಲಿ ಬರೀ 14 ಶಾಸಕರು ಮಾತ್ರ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜುಗೆ ವೋಟನ್ನು ಹಾಕಿರುವಂಥದ್ದು. ಇನ್ನುಳಿದ 4 ಜನ ಶಾಸಕರು ಕೂಡ ಕಾಂಗ್ರೆಸ್ಗೆ ಹಾಕಿದ್ದಾರೆ. ಇತ್ತ ಬಿಜೆಪಿಯಲ್ಲಿ ಬರೋಬ್ಬರಿ 6 ಜನ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ವೋಟನ್ನು ಹಾಕಿರುವಂಥದ್ದು. 5 ಜನ ಅಭ್ಯರ್ಥಿಯಲ್ಲಿ ಎಸ್ಪೆಷಲಿ ವಿನಯ್ ಕಾರ್ತಿಕ್ ಏನಿದ್ದಾರೆ ಈ ಬಾರಿಯ ಈ ಒಂದು ವಿಧಾನ ಪರಿಷತ್ನ ಎಲೆಕ್ಷನ್ನ ಹೈಲೈಟ್ ಆಗಿದ್ರು. ಯಾಕಂದ್ರೆ ಪ್ರತಿ ಬಾರಿ 4 ಜನ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ. 4 ಅಭ್ಯರ್ಥಿನ ಅನೌನ್ಸ್ ಮಾಡುತ್ತೆ ಅಂತ 4ನೇ ಅಭ್ಯರ್ಥಿನ ಅನೌನ್ಸ್ ಮಾಡಾಗಿತ್ತು. ಅದಾದ್ಮೇಲೆ ಕೆಲ ದಿನಗಳ ಬಳಿಕ ವಿನಯ್ ಕಾರ್ತಿಕ್ನ ಆಶ್ಚರ್ಯ ಅನ್ನೋ ರೀತಿ 5ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗುತ್ತೆ. ಆವಾಗ ವಿನಯ್
ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಕೂಡ ಬಿಸ್ನೆಸ್ ಮ್ಯಾನ್ ಕೂಡ. ಸೊ